ಹಲ್ಲೆಲೂಯಾ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಕೀರ್ತನೆ 127ನೇ ಅಧ್ಯಾಯದ 1ನೆಯ ವಾಕ್ಯ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನ ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಹೌದು ಪ್ರಿಯರೇ, ಈ ದಿನದಲ್ಲಿ ನೀವು ಏನನ್ನೆಲ್ಲ ಮಾಡಬೇಕೆಂಬುದಾಗಿ ಅಂದುಕೊಂಡಿದ್ದೀರೋ ನಾವೆಲ್ಲವನ್ನ ಕೂಡ ದೇವರ ಸನ್ನಿಧಾನದಲ್ಲಿ ಆತನ ಕೈಯಲ್ಲಿ ಒಪ್ಪಿಸಿಕೊಡಿರಿ. ಯಾಕೆಂತಂದ್ರೆ ಆತನು ಅದನ್ನ ಕಟ್ಟುವಾಗ ನಮ್ಮ ಪ್ರಾರ್ಥನೆಗೆ ಬೇಕಾಗಿರುವಂತಹ ಉತ್ತರವನ್ನ ಅವರು ಕಟ್ಟಿ ಕೊಡುವಾಗ ಖಂಡಿತವಾಗಿಯೂ ಅದು ವ್ಯರ್ಥವಾಗುವುದಿಲ್ಲ. ನಮ್ಮ ಪ್ರಯಾಸಗಳು ಒಂದು ಕಾಲಕ್ಕೂ ಕೂಡ ವ್ಯರ್ಥವಾಗದ ಹಾಗೆ ದೇವರು ಅದನ್ನ ಮಾನಿಸುತ್ತಾರೆ. ಅಷ್ಟು ಮಾತ್ರವಲ್ಲ, ನೀವೇನನ್ನೆಲ್ಲ ಕಟ್ಟಬೇಕು ಮಾಡಬೇಕೆಂಬುದಾಗಿ ಬಯಸಿದ್ದೀರೋ ಅದೆಲ್ಲ ಕಾರ್ಯಗಳಲ್ಲಿ ದೇವರು ನಿಮಗೆ ಉತ್ತರವನ್ನ ಕೊಟ್ಟು ಅದ್ಭುತವನ್ನ ನಡೆಸಿ ನಿಮ್ಮ ಜೀವಿತವನ್ನ ಆಶೀರ್ವಾದ ಉಳ್ಳವರಾಗಿ ಮಾಡುವಂತವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರಕರ್ತನೆ, ಪರಿಶುದ್ಧನಾದಂತಹ ದೇವರೇ, ಈ ದಿನದಲ್ಲಿ ಈ ಒಂದು ಪ್ರಾರ್ಥನೆಯನ್ನ ಕೇಳುತ್ತಿರುವಂತಹ, ವಾಕ್ಯವನ್ನ ಕೇಳುತ್ತಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರ ಜೀವಿತದಲ್ಲಿ ಏನೆಲ್ಲ ಕರ್ತನೆ ಅವರು ಕಟ್ಟಲು ಬಯಸಿದ್ದಾರೋ, ಮಾಡಲು ಬಯಸಿದ್ದಾರೋ ಅಪ್ಪ, ಅವೆಲ್ಲವನ್ನ ಕರ್ತನೆ ನಿನ್ನ ಕರದಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ. ಅವರ ಮಾಡಬೇಕೆಂದಿರುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿನ್ನ ನಾಮ ಕರ್ತನೆ ಮಹಿಮೆ ಹೊಂದಲಿ ಅಪ್ಪ. ಅವರು ಕರ್ತನೆ ಪಡುವಂತಹ ಪ್ರಯಾಸವು ಒಂದು ಕಾಲಕ್ಕೂ ವ್ಯರ್ಥವಾಗದ ಹಾಗೆ ಅವರ ಜೀವಿತವನ್ನ ಕರ್ತನೆ ನೀನು ಕಟ್ಟಿ ಅದನ್ನು ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ಕರ್ತನೆ, ಆಮೆನ್.